ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಅದು ಭೂಮಾಫಿಯಾಗೆ ಸಂಬಂಧಪಟ್ಟಂತಹ ಕರಾಳ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬೆಂಗಳೂರು ಭೂಮಾಫಿಯಾದ ಕರಾಳ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಕಬಳಿಕೆ ಮಾಡಿರುವ ಸುದ್ದಿ ಇದು. ಸರ್ಕಾರದಿಂದ ಭೂಮಿ ಮಂಜೂರು ಎಂಬ ಹೆಸರಿನಲ್ಲಿ ಭೂಮಿ ಕಬಳಿಕೆ ಆಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಸಾವಿರಾರು ಕೋಟಿ ಮೌಲ್ಯದ ಭೂಮಿಯನ್ನ ಕಬಳಿಸಲಾಗಿದೆ. ಹುಟ್ಟದಿರೋ ವ್ಯಕ್ತಿಗೂ ಕೂಡ ಸರ್ಕಾರದಿಂದ ಭೂಮಿ ಮಂಜೂರಾಗಿದೆ. ದಾಖಲೆಯನ್ನ ಸೃಷ್ಟಿ ಮಾಡಿ ಅಶಕ್ತರಿಗೆ ಜೀವನಾಧಾರಕ್ಕೆ ಭೂಮಿ ಸ್ಕೀಮ್ ಹೆಸರನ್ನ ಬಳಸಿ ಭೂ ಕಬಳಿಕೆ ಮಾಡಿರುವಂತಹ ಕರಾಳ ಸ್ಟೋರಿ ಇದು. ಬೆಂಗಳೂರಿನ ಕೋಡ್ಗೆಹಳ್ಳಿ ಸರ್ವೆ ನಂಬರ್ 86ರಲ್ಲಿ 14 ಎಕರೆ ಭೂಮಿ ಕಬಳಿಕೆ ಮಾಡಿರುವಂತಹ ಸುದ್ದಿ. ಪುಟ್ಟಮ್ಮ, ಶ್ರೀಧರ್, ಚಂದ್ರನ್, ಪುಟ್ಟಗೌರಮ್ಮಗೆ ಭೂಮಿ ಎಂಬ ನಕಲಿ ದಾಖಲೆ 1954ರಲ್ಲಿ ಸರ್ಕಾರವೇ ಭೂಮಿ ನೀಡಿದ್ದಾಗಿ ಅಕ್ರಮವಾಗಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ. ಅಸಲಿಗೆ ಕೆವಿ ಚಂದ್ರನ್ 1954ರಲ್ಲಿ ಜನನನೇ ಆಗಿರಲಿಲ್ಲ ಅನ್ನೋದು ಸಾಬೀತಾಗಿದೆ. ಹುಟ್ಟೇ ಇರಲಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬೆಂಗಳೂರು ಭೂಮಾಫಿಯಾದ ಕರಾಳ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ ರೀತಿ ಭೂ ಕಬಳಿಕೆ ಆಗತ್ತೆ ಅನ್ನೋದನ್ನ ನೀವು ನೋಡ್ತಾ ಇದೀವಿ. ಸರ್ಕಾರದಿಂದ ಭೂಮಿ ಮಂಜೂರು ಎಂಬ ಹೆಸರಿನಲ್ಲಿ ಭೂ ಕಬಳಿಕೆ ಮಾಡಿಕೊಳ್ಳಲಾಗಿದೆ. ಅದು ಕೂಡ ಹುಟ್ಟದೇ ಇರುವಂತಹ ವ್ಯಕ್ತಿಗೆ ಸರ್ಕಾರದಿಂದ ಭೂಮಿ ಮಂಜೂರಾಗಿರೋದು. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂ ಕಬಳಿಕೆಯನ್ನ ಮಾಡಿದ್ದಾರೆ. ಅಶಕ್ತರಿಗೆ ಜೀವನಾಧಾರಕ್ಕೆ ಭೂಮಿ ಸ್ಕೀಮ್ ಹೆಸರನ್ನ ಬಳಸಿ ಈ ರೀತಿಯ ಭೂ ಕಬಳಿಕೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಭೂ ಕಬಳಿಕೆಯ ಅನಾವರಣ, ಕರಾಳ ಸತ್ಯ ಆಯ್ತು. $350 ಕೋಟಿ ರೂಪಾಯಿ ಮೌಲ್ಯದ 14 ಎಕರೆ ಭೂಮಿ ಕಬಳಿಕೆ ಮಾಡಿದ ಭೂಮಾಫಿಯಾ. ಸರ್ಕಾರಿ ಭೂಮಿ ಮಂಜೂರಾಗಿದೆ ಅಂತ ದಾಖಲೆಯನ್ನ ಸೃಷ್ಟಿಸಿ 14 ಎಕರೆ ಕಬಳಿಕೆ ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಭೂ ಕಬಳಿಕೆಯ ಮಾಫಿಯಾದ ಅನಾವರಣ. ಸರ್ಕಾರಿ ಭೂಮಿ ಕಬಳಿಕೆಯ ಅಸಲಿಯತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಯಲಾಗಿದೆ. ಸದ್ಯ ನೈಸ್ ಕಂಪನಿ ವಶದಲ್ಲಿರೋ 14 ಎಕರೆ ಭೂಮಿ ವಶಕ್ಕೆ ಪಡೆಯಲು ಯತ್ನ. ನಮ್ಮದೇ ಆಸ್ತಿ ಸರ್ಕಾರದಿಂದ ಮಂಜೂರಾಗಿದೆ ಅಂತ ದಾಖಲೆಯನ್ನ ಸೃಷ್ಟಿಸಿ ಯತ್ನಿಸಲಾಗಿರೋದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಭೂ ಕಬಳಿಕೆ ಮಾಫಿಯಾ ಅನಾವರಣ ಮಾಡ್ತಾ ಇದೆ. ಸದ್ಯ ನೈಸ್ ಕಂಪನಿ ವಶದಲ್ಲಿರುವಂತಹ 14 ಎಕರೆ ಭೂಮಿ ಸರ್ಕಾರಿ ಭೂಮಿ ಮಂಜೂರಾಗಿದೆ ಅಂತ ದಾಖಲೆಯನ್ನ ಸೃಷ್ಟಿಸಿ ಭೂ ಕಬಳಿಕೆ ಮಾಡಿರೋದು. ನೈಸ್ ಕಂಪನಿ ವಶದಲ್ಲಿರುವಂತಹ 14 ಎಕರೆ ಭೂಮಿ ವಶಕ್ಕೆ ಪಡೆಯೋದಿಕ್ಕೆ ಯತ್ನ ಆಗಿದೆ. ನಮ್ಮದೇ ಆಸ್ತಿ ಸರ್ಕಾರದಿಂದ ಮಂಜೂರಾಗಿದೆ ಅಂತ ದಾಖಲೆಯನ್ನ ಸೃಷ್ಟಿಸಿ ಕಬಳಿಕೆಗೆ ಯತ್ನಿಸಲಾಗಿದೆ. 14 ಎಕರೆ ಭೂಮಿಯ ಮೌಲ್ಯ ಸರಿಸುಮಾರು $350 ಕೋಟಿ. $1954ರಲ್ಲಿ ಹುಟ್ಟದೇ ಇರೋ ವ್ಯಕ್ತಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಭೂಮಿ ಸಿಕ್ಕಿರೋದಾದ್ರೂ ಹೇಗೆ? ಬೆಂಗಳೂರಿನ ಕೋಡ್ಗೆಹಳ್ಳಿಯಲ್ಲಿ 4 ಎಕರೆ ಜಮೀನು ಪಡೆದಿದ್ದಂತಹ ಚಂದ್ರನ್ 1954ರಲ್ಲಿ ಹುಟ್ಟೇ ಇರಲಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ನಲ್ಲಿ ಕೆವಿ ಚಂದ್ರನ್ ಹುಟ್ಟಿನ ಸತ್ಯ. ಚಂದ್ರನ್ ಎಂಬ ಅನಕ್ಷರಸ್ಥನ ಹೆಸರಿನಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಕಳ್ಳಾಟ ಆಡಲಾಗಿದೆ.
1954ರಲ್ಲಿ KV ಚಂದ್ರನ್ 20 ವರ್ಷ ವಯಸ್ಸಾಗಿದೆ ಅಂತ ಭೂಮಿ ದಾಖಲೆ ಸೃಷ್ಟಿಸಲಾಗಿದೆ. 4 ಎಕರೆ ಸರ್ಕಾರಿ ಭೂಮಿಯನ್ನ ಚಂದ್ರನ್ ಪಡೆದಿದ್ದಂತಹ KV ಚಂದ್ರನ್ ಹುಟ್ಟಿದ್ದೇ 1957ರಲ್ಲಿ. 1954ರಲ್ಲಿ ಅವ್ರು ಹುಟ್ಟೇ ಇಲ್ಲ, ಆಗ್ಲೇ ಅವರ ಹೆಸರಿನಲ್ಲಿ ಭೂಮಿ. KV ಚಂದ್ರನ್ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ ಅವರ ಫೋಟೋವನ್ನ. ನಕಲಿ ಫಲಾನುಭವಿ ಇವರು ಹುಟ್ಟಿದ್ದೇ 1957ರಲ್ಲಿ. ಇವರ ಹೆಸರಿನಲ್ಲಿ, ಹುಟ್ಟದೇ ಇರುವಂತಹ ವ್ಯಕ್ತಿಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆಯ ಭೂಮಿ ಕಬಳಿಸಿರುವಂಥದ್ದು. ಹಾಗಾದ್ರೆ ಈ ಭೂಮಿ ಸಿಕ್ಕಿದ್ ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬೆಂಗಳೂರಿನ ಕೋಡ್ಗೆಹಳ್ಳಿಯಲ್ಲಿ 4 ಎಕರೆ ಜಮೀನನ್ನ ಚಂದ್ರನ್ ಪಡೆದಿದ್ರು. ಭೂಮಾಫಿಯಾದ ಅಸಲಿಯತ್ತು ಹುಡುಕಿ ಹೊರಟ ಏಷ್ಯಾನೆಟ್ ಸುವರ್ಣ ನ್ಯೂಸ್. ತನ್ನ ಹುಟ್ಟಿನ ಗುಟ್ಟು ಭೂಮಾಫಿಯಾದ ಗುಟ್ಟು ಬಿಚ್ಚಿಟ್ಟ KV ಚಂದ್ರ 1954ರಲ್ಲಿ ಜಮೀನು ಪಡೆದಂತಹ KV ಚಂದ್ರನ್ ಹುಟ್ಟಿರೋದೇ 1957ರಲ್ಲಿ. 3 ವರ್ಷದ ನಂತರ ಈ ಭೂಮಾಫಿಯಾದ 3 ವರ್ಷದ ನಂತರ ಯಾವುದೇ ಭೂ ವ್ಯವಹಾರ ನನಗೆ ಗೊತ್ತಿಲ್ಲ ಅಂತ KV ಚಂದ್ರನ್ ಹೇಳ್ತಾರೆ. ಶ್ರೀಧರ್ ಶಿವಾನಂದ್ ಹೇಳಿದ ಕಡೆ ಸಹಿ ಮಾಡಿದ್ದೇನೆ ಅಷ್ಟೇ ಅಂತ ಹೇಳ್ತಾರೆ. ಶಿವಾನಂದ ಅರೆಸ್ಟ್ ಮಾಡಬೇಕು, ಯಾಕಂದ್ರೆ HP ಶ್ರೀಧರ್ ಅರೆಸ್ಟ್ ಮಾಡಬೇಕು ಬಿಟ್ಟು ನನಗೂ ಅದಕ್ಕೆ ಏನು ಸಂಬಂಧ ಇಲ್ಲ, ನಮ್ದು ಲ್ಯಾಂಡ್ ಇಲ್ಲ. 2023ல இவருக்கு ஏஜ் 95 இயர்ஸ் போட்டுட்டு பண்ணிட்டு இருக்காரு. அதாவது இவரோட பேரை யூஸ் பண்ணி ಶಿವಾನಂದ ಪ್ಲಸ್ ಅವರ ಅಪ್ಪ ಕೇಳಿಸ್ಕೊಂಡ್ರ SP ಶ್ರೀಧರ್ ಬೀಗರು, ಶಿವಾನಂದ ಅಳಿಯ, ಇವರು ಇಬ್ಬರು ನಾವು ಓದೋದು ಬರಲ್ಲ. ಇವರು ಸೀರಿಯಸ್ ಹಾಕೋದು ಹೇಳಿದ್ರೆ ನಾ ಏನಕ್ಕೆ ಇದಕ್ಕೆ ನಾನು ಕೇಳಿಲ್ಲ. ಈ ಜಮೀನು ಇರೋದು ನನಗೆ ಗೊತ್ತಿಲ್ಲ. ನಿಮಗೆ ಜಮೀನು ಇರೋದು ಗೊತ್ತಿಲ್ಲ. ಇದು ಪೇಪರ್ ನನ್ನ ಹತ್ರ ಇಲ್ಲ. ಈ ದೇವರಾಮ ಅಂತ ಹೇಳಿದಲ್ಲ, ಅದ ಗೋರಯ್ಯ ಮಗಳು, ಅವರ ಹತ್ರ ಇತ್ತು. ಆ ಮುದುಕ ಸಾಯೋ ಟೈಮ್ ಅವ್ರ ಮಗಳ ಹತ್ರ ಕೊಟ್ಬಿಟ್ಟು ಕತ್ತೋಗ್ಬಿಟ್ಟ. ಈ ಜಮೀನು ಇರೋದೆಲ್ಲ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.